ಕಷಾಯಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಆಲ್ಮೋಸ್ಟ್ 90% ಆಫ್ ಕಾಯಿಲೆಗಳು ನಿಮ್ಮ ಹತ್ರ ಬರೋದಿಲ್ಲ. ಸಾಂಕ್ರಾಮಿಕ ರೋಗಗಳೇ ಅಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್. ಮೊನ್ನೆ ಆ ಹುಡುಗಿ ಮುಟ್ಟು ನಿಲ್ತಾ ಇಲ್ಲ ಅಂದರೆ ಅರಳಿ ಎಲೆ ಕಷಾಯ ಕುಡಿದ್ರೆ 4 ದಿವಸಕ್ಕೆ ಸ್ಟೆರಾಯ್ಡ್ಸ್ ಕೊಟ್ಟರು ನಿಲ್ಲದೆ ಇರೋಂಥ ಮುಟ್ಟಿನ ಸಮಸ್ಯೆ ಬಗೆಹರಿಯುತ್ತೆ. ಪರ್ಮನೆಂಟ್ ಆಗಿ ಆ ಪ್ರಾಬ್ಲಮ್ ಸಾಲ್ವ್ ಹಾಕಂದ್ರೆ ಪೂರ್ತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರೋಟೋಕಾಲನ್ನು ನೀವು 6 ತಿಂಗಳು ಬಳಸಿ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಸೊ ಈ ರೀತಿ ಕಷಾಯಗಳು ಅನ್ನೋದು ನಮ್ಮ ಆರೋಗ್ಯಕ್ಕೆ ಮೇಲ್ಪದರದಲ್ಲಿ, ಅಂದರೆ ದಿಢೀರಂತ ತೊಂದರೆ ಆದಾಗ ಅಕ್ಯೂಟ್ ಕಂಡೀಷನ್ಸ್ನಿಂದ ಹೊರಗಡೆ ಬರೋದಕ್ಕೂ ಉಪಯೋಗ ಆಗತ್ತೆ. ಸೊ ಇದನ್ನು ಬೆಳೆಸೋದು, ಅದರ ಬಳಕೆ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ವಿಚಾರವನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ತಿಳಿಸೋದು ಅತಿ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಅದ್ರ ಮೇಲೆ ನಮ್ಮ ಸಂಪ್ರದಾಯಗಳು ತುಂಬಿವೆ. ಮನೆಯಲ್ಲಿ ತುಳಸಿ ಗಿಡ ಇಲ್ಲದೆ ಮನೆ ಇರಬಾರ್ದು. ಮುಂದಿನ ಪ್ರಾಂಗಣದಲ್ಲಿ ಪಾರಿಜಾತ ಗಿಡ ಇರಬೇಕು. ಪಾರಿಜಾತ ಗಿಡ ಅಂದರೆ ಏನು ಅನ್ಕೊಂಡಿದ್ದೀರಾ? ಕ್ಯಾನ್ಸರ್ ಸಮೇತ ನಿಮ್ಮ ದೇಹದಿಂದ ದೂರ ಮಾಡುತ್ತೆ. ಇನ್ಫ್ಯಾಕ್ಟ್ ಪಾರಿಜಾತ ಗಿಡ ಕೆಳಗಡೆ ಹನುಮಂತ ಕೂತ್ಕೊಂಡು ಧ್ಯಾನ ಮಾಡ್ತಾನೆ, ಹಂಗೆ ಅರಳಿ ಮರ ಕೆಳಗಡೆ ಬುದ್ಧ ಕೂತ್ಕೊಂಡು ಧ್ಯಾನ ಮಾಡ್ತಾನೆ. ಇನ್ಫ್ಯಾಕ್ಟ್ ಇದು ಏನಂತಾರೆ, ಅರಳಿ ಮರ, ಇನ್ನೊಂದು ಮರ ದಕ್ಷಿಣಾಮೂರ್ತಿ ಧ್ಯಾನ ಮಾಡೋದು ಆಲದ ಮರ. ಫೈಕಸ್ ರಿಲಿಜಿಯೋಸಾ ಈಸ್ ಅರಳಿ ಮರ, ಫೈಕಸ್ ಬೆಂಗಲೆನ್ಸಿಸ್ ಈಸ್ ಆಲದ ಮರ. ಸೊ ಈ ರೀತಿ ಪ್ರತಿಯೊಂದು ಮರ ಗಿಡ ಬಳ್ಳಿಗೂ ನಮ್ಮ ಪುರಾಣಗಳಲ್ಲಿ, ನಮ್ಮ ವಿಚಾರಗಳಲ್ಲಿ ಒಂದು ಆದ್ಯತೆ ನೀಡಿದೆ. ಯಾಕಂದರೆ ಆದ್ದರಿಂದ ಆಗತಕ್ಕಂಥ ವೈಜ್ಞಾನಿಕವಾಗಿ ಪ್ರತಿ ಜೀವಿಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಮ್ಮ ಹಿರಿಯರು ಕಂಡುಹಿಡಿದು ಆ ರೀತಿ ಹೇಳಿಕೊಂಡು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಎಲೆ, ವೀಳ್ಯದೆಲೆ ಅದ್ಭುತವಾದದ್ದು. ಆ್ಯಕ್ಚುಲಿ ನಮ್ಮ ಜೀರ್ಣ ಪ್ರಕ್ರಿಯೆಗೆ ಅತಿ ಅದ್ಭುತವಾದದ್ದು. ವೀಳ್ಯದ ಎಲೆ ಕಷಾಯ ಆಗಲಿ ಅಥವಾ ಪಾನಕ ಆಗಲಿ, ಸ್ವಲ್ಪ ವೀಳ್ಯದೆಲೆಗೆ ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು 20 ದಿವಸ ಕುಡೀರಿ. ನೀವು ರ್ಯಾಂಟ್ಯಾಕ್ ಬಳಸೋದನ್ನು ಬಿಟ್ಬಿಡ್ಬೋದು. ಈ ಥರ ತುಂಬ ಇದೆ. ಸೊ ಒಂದಕ್ಕೊಂದು ಗಂಟಿದೆ. ಇದೆಲ್ಲ ಅತಿ ಅದ್ಭುತವಾದ ವಿಷಯಗಳು. ಇನ್ಫ್ಯಾಕ್ಟ್ ವೀಳ್ಯದೆಲೆ ತುಂಬ ಒಳ್ಳೆಯದು. ಅದ್ರ ಕೆಳಗಡೆ ಕೆಲವು ಸೂಕ್ಷ್ಮ ಜೀವಿಗಳು ಇರ್ತವೆ. ಇನ್ಫ್ಯಾಕ್ಟ್ ದೇ ಆ್ಯಕ್ಚುಲಿ ಗಿವ್ ಎನರ್ಜಿ ಟು ಯುವರ್ ಲಿವರ್ ಸಿರೋಸಿಸ್. ನಾನು ಹಾಗೆ ನೆಲನಲ್ಲಿ ಅಂತ ನೋಡಿದೆ, ಅಲ್ಲಿ ಬರ್ತಾ ಇದ್ದಾಗ ನೆಲನಲ್ಲಿ ಅಂತ ಇದೆ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಕ್ಯೂರ್ಡ್ ಮೆನಿ ಲಿವರ್ ಪ್ರಾಬ್ಲಮ್ಸ್. ಫ್ಯಾಟಿ ಲಿವರ್ ಇಸ್ ನೌ ಲೈಕ್ ವೈಲ್ಡ್ ಫೈರ್. ಎಲ್ಲ ದೇಶಗಳಲ್ಲಿ ಫ್ಯಾಟಿ ಲಿವರ್. ನಮ್ಮ ದೇಶದಲ್ಲೂ ಫ್ಯಾಟಿ ಲಿವರ್ ಪರ್ಸೆಂಟೇಜ್ನ ಈಗ 40% ತಲುಪ್ತಾ ಇದೆ ರೋಗ ಇಡೀ ಮಾನವ ಜಾತಿಯಲ್ಲಿ. ಸೊ ಆ ನೆಲನಲ್ಲಿ ನಮ್ಮ ವೀಳ್ಯದೆಲೆ ಮತ್ತು ಹೊಂಗೆ ಎಲೆ ಮತ್ತು ಅವರಿಕೆ ಎಲೆ ಇವೆಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು. ಯಾವ ಅಂಗದಲ್ಲಿ ಯಾವ ಗೊಂದಲಗಳಿಗೆ ಯಾವ ಎಲೆ ಕಷಾಯ ಬೇಕು ಅಂತ. ಆದರೆ ಮೋಸ ಏನಾಗಿದೆ ಅಂದರೆ ಇದನ್ನು ಪ್ರಾಡಕ್ಟಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಚೂರ್ಣ ಮಾಡಿ ಮಾರಾಟ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮವ್ರಿಗೆ. ದಟ್ಸ್ ನಾಟ್ ರೈಟ್. ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವಾಗ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತಿರೋ ಅದು ಕೆಲಸನೇ ಮಾಡೋದಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಸೊ ಆ ನೇಚರ್ಗೆ ಸಂಬಂಧ ಇರಬೇಕು. ನಾವು ಆ ಎಲೆಯನ್ನು ಮುಟ್ಟಬೇಕು, ಆ ಬಳ್ಳಿಯನ್ನು ನೋಡಬೇಕು. ಇವೆಲ್ಲ ಇಟ್ಸ್ ಎನ್ ಆರ್ಗ್ಯಾನಿಕ್ ಲಿವಿಂಗ್ ಅಂತೀನಿ ನಾನು. ಯು ಲಿವ್ ಆಸ್ ಎ ಹೋಲ್. ಸೊ ಅಮೃತ ಬಳ್ಳಿ ಅಂದರೆ ಅದನ್ನು ಕಂಡುಹಿಡಿಯುವಂಥ ಒಂದು ಪ್ರಜ್ಞೆನೂ ಇರಬೇಕು. ಇದು ಅಮೃತ ಬಳ್ಳಿನ, ಇದು ವೀಳ್ಯದೆಲೆ, ನಾನು ಸೊ ವಿ ಆರ್ ಗೋಯಿಂಗ್ ಅವೇ ಅಂಡ್ ದಟ್ಸ್ ವಾಟ್ ಅರ್ಬನೈಸೇಷನ್ ಡಸ್ ಫಾರ್ ಯು. ಸುತ್ತಮುತ್ತಲು ಸ್ವಲ್ಪ ಗಿಡ ಬಳ್ಳಿ ಮರ ಇದ್ದರೆ ನಿಮಗೆ ಪ್ರಜ್ಞಾಪೂರ್ವಕವಾಗಿ ಇಲ್ಲದೆ ಇದ್ರೂ ನ್ಯಾಚುರಲ್ ಆಗಿ ಸ್ವಲ್ಪ ಬಲ ಬರುತ್ತೆ. ಸಾಂಕ್ರಾಮಿಕ ರೋಗಗಳು ಯಾವುದು ನಿಮ್ಮ ಸುತ್ತಮುತ್ತಲು ಬರೋದಿಲ್ಲ. ಈಗ ಹಳ್ಳಿಗಳಲ್ಲೂ ಗಿಡ ಮರ ಬಳ್ಳಿಗಳನ್ನು ನಾಶ ಮಾಡೋಕ್ಕೆ ಹೊರಟಿದ್ದೀವಿ. ದಟ್ ಇಸ್ ದ ಸ್ಯಾಡ್ ಸ್ಟೋರಿ. ಖಾದರ್ ಸರ್ ಹೇಳಿರೋದು ಬಹಳಷ್ಟು ಗಿಡದ ಎಲೆಗಳು ಆಚೆ ಡಿಸ್ಪ್ಲೇ ಮಾಡಿದೀವಿ. ಒಂದ್ಸರ್ತಿ ನೋಡಿ. ಎಷ್ಟೊಂದು ಜನಕ್ಕೆ ಒಂದಿಷ್ಟು ಎಲೆಗಳು ಗೊತ್ತಿಲ್ಲ ಅಂತ ಕರೆ ಮಾಡಿದಾಗ ಹೇಳಿರ್ತೀರಾ, ಅದನ್ನ ಡಿಸ್ಪ್ಲೇ ಮಾಡಿದೀವಿ. ಮತ್ತೆ ಈಗ ಸಾರಿ ಹೇಳಿರೋಂತ ಆಲ್ಮೋಸ್ಟ್ 99% ಎಲ್ಲಾ ಗಿಡಗಳು ಧನ್ವಂತರಿ ವನ ಅಂತಿದೆ ಜ್ಞಾನ ಭಾರತಿ ಕ್ಯಾಂಪಸ್ ಹತ್ರ, ಅಲ್ಲಿ ಹೋಗಿ ನೀವು ತಗೊಬಹುದು. ಮತ್ತೆ ಯೋಗೇಶ್ ಸ್ವಲ್ಪ ಎಫರ್ಟ್ ಹಾಕಿ ಒಂದಿಷ್ಟು ಗಿಡಗಳು ತಂದಿದ್ದಾರೆ. ಬಂದಿರೋರು ಎಲ್ಲಾರು ಹೋಗ್ಬೇಕಿದ್ರೆ ಒಂದೊಂದು ಗಿಡಗಳನ್ನ ತಗೊಂಡು ಹೋಗ್ಬೋದು. ಆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹುಲಿಮಾವ್ ಹತ್ರನೂ ಒಂದು ನರ್ಸರಿ ಇದೆ ಅಂತ.
ಹುಲಿಮಾವು ಅಂತ ಅಲ್ಲೂ. ಸೊ ಬೆಂಗಳೂರಲ್ಲಿ ತುಂಬಾ ನರ್ಸ್ಗಳು ಈಗ ನಾವು ಬಂದು ಹೇಳೋದಕ್ಕೆ ಶುರು ಮಾಡಿದ ಮೇಲೆ ಕೊಡ್ತಾ ಇದ್ದಾರೆ ನರ್ಸರಿಯಲ್ಲಿ. ಸೊ ನಾವು ಎಲ್ಲ ಆಕ್ಚುಲಿ ಮುಂಬೈ, ಡೆಲ್ಲಿ ಎಲ್ಲ ಕಡೆ ಹೋಗಿ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಹೈದರಾಬಾದಲ್ಲಿ ಪ್ರಗತಿ ರಿಸಾರ್ಟ್ಸ್ ಅಂತ ಒಂದಿದೆ, ಅಲ್ಲಿ ಅದ್ಭುತವಾಗಿ ಇನ್ಫ್ಯಾಕ್ಟ್ 40 ಎಕರೆ ಈ ನರ್ಸರಿ ನಾವೇ ಶುರು ಮಾಡಿದ್ವಿ. ಅಂದರೆ ನಾನಲ್ಲ, ನಮ್ಮ ಫ್ರೆಂಡು ಜಿಬೇಕಿ ರಾವ್ ಅಂತ ಇದ್ದಾರೆ, ಅದ್ಭುತವಾದ ಮನುಷ್ಯ. ನೀವು ಅಲ್ಲಿಗೆ ಹೋಗಿ ಒಂದ್ಸತಿ ನೋಡ್ಕೊಂಬನ್ರಿ, ತುಂಬ ಅದ್ಭುತವಾಗಿ 40 ಏಕರ್ಸ್ ಎಲ್ಲ ನಮ್ಮ ಸಂಪ್ರದಾಯಗಳಿಗೆ ಬೇಕಾಗಿದ್ದ ಎಲ್ಲ ಗಿಡಗಳು, ರಾಶಿವನ, ನಕ್ಷತ್ರವನ ಎಲ್ಲ ಮಾಡಿದ್ದು ಅದ್ಭುತವಾಗಿದೆ. ನಿಮಗೆ ಬೇಕಾದ ಗಿಡಗಳೆಲ್ಲ ಅಲ್ಲಿ ಸಿಗ್ತವೆ. ತುಂಬ ನರ್ಸರಿಗಳು ನಮ್ಮ ಮೈಸೂರಲ್ಲಿ ಚಂದನವನ ಅಂತ ಇದೆ, ಡೆಕ್ಕನ್ ನರ್ಸರಿ ಅಂತ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಬೇಕು. ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಗಮನ ಕೊಡಬೇಕು, ಇದ್ರ ಬಗ್ಗೆ ಮಾತಾಡಬೇಕು. ನಾವು ಡಯಾಬಿಟೀಸ್ ಹೆಂಗೆ ವಾಸಿ ಮಾಡಬೇಕು, ಟ್ಯಾಬ್ಲೆಟ್ ಹೆಂಗೆ ತಗೋಬೇಕು, ಇನ್ಸುಲಿನ್ ಹೆಂಗೆ ಚುಚ್ಕೋಬೇಕು, ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಹೊರತು ನ್ಯಾಚುರಲ್ ಆಗಿ ಹೆಂಗೆ ಜೀವನ ಮಾಡಬೇಕು, ರೋಗ ಇಲ್ಲದೆ ಹೆಂಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಬೇಕು. My father is diagnosed with carcinoma esophagus stage 3. He is on complete liquid diet and unable to take solid food. Request your appointment for the same. ಅಪಾಯಿಂಟ್ಮೆಂಟ್ ನಾನು ಕೊಡೋಕ್ಕಾಗೋದಿಲ್ಲ, ನೀವೇ ತಗೋಬೇಕು. ನಾವು ಎವ್ರಿ 2 months ವಿ ಗಿವ್ ಅಪಾಯಿಂಟ್ಮೆಂಟ್ಸ್. ಸಾರ್ವಜನಿಕರು ಎಲ್ಲರೂ ಫೋನ್ ಮಾಡ್ಬೋದು. 9448561472, 9480193445. ಎವ್ರಿ ಈವನ್ ಮಂತ್ ಲಾಸ್ಟ್ ಸಂಡೇ, ಅಂದರೆ June 30th, ದೆನ್ ಅಗೇನ್ ಆಗಸ್ಟ್ ಲಾಸ್ಟ್ ಸಂಡೇ, ಅಗೈನ್ ಅಕ್ಟೋಬರ್ ಲಾಸ್ಟ್ ಸಂಡೇ. ಆ ರೀತಿ ಪ್ರತಿ ಲಾಸ್ಟ್ ಸಂಡೇ ಆಫ್ ಈವನ್ ಮಂತ್, ಫೆಬ್ರವರಿ, ಏಪ್ರಿಲ್, ಆ ಥರ ನೀವು ಫೋನ್ ಮಾಡಿ ಬೆಳಗ್ಗೆ 8ರಿಂದ 10 ಗಂಟೆಗೆ ಅಪಾಯಿಂಟ್ಮೆಂಟ್ಸ್ ಕೊಡ್ತೀವಿ. ವಿ ಕಂಡಕ್ಟ್ ಎ ಕ್ಯಾನ್ಸರ್ ಕ್ಲಾಸ್, ಅಂದರೆ ಇದೇ ಥರ 4 ಗಂಟೆ 2.5 ಗಂಟೆ ಡಿಸ್ಕಷನ್ ಇರುತ್ತೆ. ಕ್ಯಾನ್ಸರ್ ಬಗ್ಗೆ ಪೂರ್ತಿ ವಿವರಣೆ ಕೊಡ್ತೀವಿ, ಹೆಂಗೆ ಶುರು ಆಗ್ತದೆ, ಏನು, ಅದನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿದ್ದ ನ್ಯಾಚುರಲ್ ಕ್ರಮಗಳೇನು. ಅಲ್ಪ ಸ್ವಲ್ಪ ನಮ್ಮ ಮಗಳು ಹೋಮಿಯೋಪತಿ ಡಾಕ್ಟ್ರು, ಕಳೆದ 10 ವರ್ಷದಿಂದ ಒಂದು ಒಳ್ಳೆ ಔಷಧಿ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾಳೆ ಅವಳು, ಅದನ್ನು ಕೊಡ್ತಾವೆ. ಸೊ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು, ಇಲ್ಲ ಆ ಪ್ರೋಟೋಕಾಲ್ ಲಿಸ್ಟ್ ನೋಡಿಕೊಂಡು ನಿಮ್ಮ ಕ್ಯಾನ್ಸರ್ದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿರಿ. ತುಂಬ ಅದ್ಭುತಗಳು ನಡೆದಿವೆ. ಅದ್ಭುತ ಅಂತ ಹೇಳಬಾರ್ದು, ಇಟ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್ ಆ್ಯಂಡ್ ಎವ್ರಿ ಒನ್. ಬಟ್ ಜನಕ್ಕೆ ಎಲ್ಲ ಬೇಸರ ಮಾಡಿಕೊಂಡು ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋರು ನಮ್ಮ ಹತ್ರ ವಾಸಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ದ ಪ್ರೋಟೋಕಾಲ್ಸ್ ಹ್ಯಾವ್ ಹೆಲ್ಪ್. ಇನ್ಫ್ಯಾಕ್ಟ್ ಮೊನ್ನೆ ಅಮೆರಿಕಾಯಿಂದ ಒಂದು ಹೋಲ್ 20 people ಹ್ಯಾವ್ ಕಮ್. ದೇ ಹ್ಯಾವ್ ಕ್ಯೂರ್ಡ್ ದೇರ್ ಬೇಬೀಸ್ ಬ್ಲಡ್ ಕ್ಯಾನ್ಸರ್. ನನ್ನ ಹತ್ರ ಬಂದೇ ಇಲ್ಲ, ಬರೀ ನನ್ನ ವಿಡಿಯೋಸು ಆ ಪ್ರೋಟೋಕಾಲ್ ನೋಡಿಕೊಂಡು ವಾಸಿ ಮಾಡ್ಕೊಂಡು ದೇ ಜಸ್ಟ್ ಕೇಮ್ ಟು ಸೇ ಥ್ಯಾಂಕ್ಸ್. ಸೊ ಇದೆಲ್ಲ ನಡೀತಾ ಇದೆ. ಪ್ಲೀಸ್ ರೀಡ್ ದ ಬುಕ್, ಫಾಲೋ ದ ಪ್ರೋಟೋಕಾಲ್ ಸಿನ್ಸಿಯರ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಡ್ಕೋಬೋದು. ದೋ ವಿ ಆರ್ ಇನ್ ಅನ್ ಅರ್ಬನ್ ಏರಿಯಾ, ವಿ ಸ್ಟಿಲ್ ಹ್ಯಾವ್ ನಾಟ್ ಲಾಸ್ಟ್ ದ ಟ್ರೆಡಿಷನಲ್ ಥಿಂಗ್ಸ್ ಕಂಪ್ಲೀಟ್ಲಿ. ಸೊ ಪ್ರಯತ್ನ ಮಾಡಿರಿ, ತುಂಬ ತೊಂದರೆಗಳನ್ನು ಬಗೆಹರಿಸ್ಕೋಬೋದು. ನನ್ನ ಅಪಾಯಿಂಟ್ಮೆಂಟ್ ಈಸ್ ನಾಟ್ ಎ ವೆರಿ ಇಂಪಾರ್ಟೆಂಟ್ ಸ್ಟಫ್. ವಾಟ್ ಯು ಡೂ ಇನ್ ಯುವರ್ ಕಿಚನ್ ಈಸ್ ಮೋರ್ ಇಂಪಾರ್ಟೆಂಟ್.